ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ವುಮೆನ್ IPL ಆಕ್ಷನ್ ಬಗ್ಗೆ ಮಾತಾಡೋಣ. ವುಮೆನ್ಸ್ IPL ನಾವೆಲ್ಲ ನೋಡೇ ಇರ್ತೀವಿ. ಸತತವಾಗಿ 2 ಸೀಸನ್ ನಡ್ಕೊಂಡು ಬಂದಿದ್ದಾರೆ. ಮೊದಲನೇ ಸೀಸನ್ ಮುಂಬೈ ಇಂಡಿಯನ್ಸ್ ಅವರು ಕಪ್ ಹೊಡೆದ್ರು. ಎರಡನೇ ಸೀಸನ್ ಭರ್ಜರಿಯಾಗಿ ನಮ್ಮ RCB ವುಮೆನ್ಸ್ ಅವರು ಕಪ್ ಹೊಡೆದಿದ್ರು. RCB ಫ್ಯಾನ್ಸ್ಗಳಿಗಂತೂ ಇದೊಂಥರ ಹಬ್ಬ ಅಂತಾನೆ ಆಗ್ಬಿಟ್ಟಿತ್ತು. ಸತತವಾಗಿ 2ನೇ ಸೀಸನಲ್ಲೇ RCB ವುಮೆನ್ಸ್ ಅವರು ಕಪ್ ಹೊಡೆದಿದ್ರು. ಸಖತ್ ಸೌಂಡ್ ಅಂತೂ ಮಾಡ್ತು ಲಾಸ್ಟ್ ಸೀಸನ್, ಹೆಣ್ಮಗು ಅಂತೆಲ್ಲ. ಇನ್ನು ನೆಕ್ಸ್ಟ್ ಇವಾಗ 3ನೇ ಸೀಸನ್ಗೆ ಕಾಲಿಟ್ಟಿದ್ದಾರೆ ಅಂತ ಹೇಳ್ಬೋದು. ವುಮೆನ್ಸ್ IPL ಸೀಸನ್ 3 ಆಕ್ಷನ್ ಡೇಟ್ ಆಗಲಿ ಕನ್ಫರ್ಮ್ ಆಗಿದೆ. ಹಾಗಾದ್ರೆ ಯಾವೊಂದು ಡೇಟಲ್ಲಿ ಆಕ್ಷನ್ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ಎಲ್ಲ ಟೀಮಲ್ಲಿ ಯಾವ ಒಂದು ಪ್ಲೇಸ್ ರಿಟರ್ನ್ ಆಗಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಮಿಸ್ ಮಾಡ್ದಂಗೆ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲನೇದಾಗಿ ನಾವು ಎಲ್ಲ ಟೀಮಲ್ಲಿ ಯಾವೊಂದು ಪ್ಲೇಸ್ ಅಲ್ಲಿ ರಿಟರ್ನ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ RCB ವುಮೆನ್ಸ್ ತಂಡದ ಕಡೆ ಬರೋಣ. ನೀವು ಇಲ್ಲಿ ನೋಡ್ತಿರ್ಬೋದು, ಆಶಾ ಶೋಭಾಣ, ಡೈನಾ ವ್ಯಾಟ್, ಎಕ್ತಾ ಬಿಸ್ಟ್, ಎಲೆಸಿ ಪೆರ್ರಿ, ಜಾರ್ಜಾ ವ್ಯಾರಹಮ್, ಕನಿಕಾ ಆಹುಜಾ, ಕೇಟ್ ಗ್ರಾಸ್, ರೇಣುಕಾ ಸಿಂಗ್, ರಿಚಾ ಘೋಷ್, ಎಸ್ ಮೇಘನಾ, ಶ್ರೇಯಾಂಕಾ ಪಟೇಲ್, ಸ್ಮೃತಿ ಮಂದಣ್ಣ, ಸೋಫಿ ಡಿವೈನ್, ಸೋಫಿ ಮೋಲಿನಿಕ್ಸ್ ಒಂದೊಳ್ಳೆ ಟೀಮ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹೊಸದಾಗಿ ಡ್ಯಾನಿ ವ್ಯಾಟ್ ಅವರು UP ವಾರಿಯರ್ಸಿಂದ ಬೆಂಗಳೂರು ತಂಡಕ್ಕೆ ಬಂದಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು. ಎರಡನೇದಾಗಿ ಈ ಸೀಸನಲ್ಲಿ ಡ್ಯಾನಿ ವ್ಯಾಟ್ ಅವರು ಸ್ಟ್ರಾಂಗ್ ಆಗಿ ಕಾಣ್ಬೋದು RCB ಟೀಮಲ್ಲಿ. ಯಾಕಪ್ಪ ಅಂತ ಹೇಳ್ತಾರೆ, ರೀಸೆಂಟಾಗಿ ಆಗಿರೋ ಇಂಗ್ಲೆಂಡ್ ಟೀಮಲ್ಲಿ ಅವರೊಂದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. RCB ವುಮೆನ್ಸ್ಗೆ ಒಂಥರ ಗುಡ್ ಪಿಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ಮುಂಬೈ ತಂಡ ಅಂತ ಬಂದಾಗ ಇಲ್ಲಿ ಅಮನ್ದೀಪ್ ಕೌರ್, ಅಮನ್ಜೋತ್ ಕೌರ್, ಅಮಿಲಾ ಕೀರ್, ಕ್ವಾಲಿಟ್ ರೇವಾನ್, ಹರ್ಮನ್ಪ್ರೀತ್ ಕೌರ್, ಹೈಲಿ ಮ್ಯಾಥ್ಯೂಸ್, ಜಿಂಟಿಮನಿ ಕಲೀಟಾ, ಕೀರ್ತನ ಬಾಲಕೃಷ್ಣಂ, ನಟಾಲಿಯಾ ಸ್ಕ್ರಿವರ್, ಪೂಜಾ ವಸ್ಟ್ರಕರ್, ಎಸ್ ಸಜನಾ, ಶೈಕಾ ಇಶಾಕ್, ಶಬ್ಮೀನ್ ಇಸ್ಮೇಲ್, ಎಸ್ಟಿಕಾ ಬಟಿಯಾ. ಇವ್ರ ಹೆಸರುಗಳೆಲ್ಲ ಓದೋಕ್ಕೆ ಒಂಥರ ಸೈಕ್ ಆಗ್ಬಿಟ್ಟೆ. ಒಂದು ನಿಮಿಷ ನಾನು ಒಂಥರ ಗುಡ್ ಪಿಕ್ ಅಂತ ಹೇಳ್ಬೋದು. ಇವರು ಕೂಡ ಒಂದೊಳ್ಳೆ ಸ್ಟ್ರಾಂಗ್ ಟೀಮ್ನೇ ಕಟ್ಟಿದ್ದಾರೆ ರಿಟರ್ನ್ ಆಗಿ. ಓಕೆ, ಇಲ್ಲಿ ನೆಕ್ಸ್ಟ್ UP ವಾರಿಯರ್ಸ್ ತಂಡ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು, ಅಲೈಸಾ ಹೀಲಿ, ಅಂಜಲಿ ಶರ್ವಾಣಿ, ಚಮರಿ ಅಟಪತು, ದೀಪ್ತಿ ಶರ್ಮಾ, ಕೌಹರ್ ಸುಲ್ತಾನಾ, ಗ್ರೇಸ್ ಹ್ಯಾರಿಸ್, ಕಿರಣ್ ನಾವಿಗೆರೆ, ಪೂನಂ ಕೆವ್ನರ್, ರಾಜೇಶ್ವರಿ ಗಾಯಕ್ವಾಡ್, ಸೈಮಾ ಥಾಕೂರ್, ಶ್ವೇತಾ ಶೆರಾವತ್, ಸೋಫಿ ಇಲಿಸ್ಟೋನ್, ತಹಿಲಾ ಮೆಗ್ರಾತ್, ಉಮಯಾ ಛತ್ರಿ, ವೃಂದಾ ದಿನೇಶ್. ಇವರು ಕೂಡ ಒಂದೊಳ್ಳೆ ಗುಡ್ ಆ್ಯಂಡ್ ಸ್ಟ್ರಾಂಗ್ ಟೀಮೇನೆ. ಆದರೆ ರೀಸೆಂಟಾಗಿ ಆಗಿರೋ 2 ಸೀಸನಲ್ಲೂ ಕೂಡ ಅಷ್ಟೊಂದೇ ಪರ್ಫಾರ್ಮೆನ್ಸ್ ಬಂದಿಲ್ಲ ಈ ಟೀಮ್ ಕಡೆಯಿಂದ. ನಾನು ನೋಡಿರೋಂಗೆ ಈ ಟೀಮಿನ ಗ್ರೇಸ್ ಹ್ಯಾರಿಸ್ ಅವರು ಸಖತ್ ಒಳ್ಳೆ ಫಾರ್ಮಲ್ಲಿ ನಿಂತಿದ್ದಾರೆ ವುಮೆನ್ಸ್ ಬಿಗ್ ಬ್ಯಾಶಲ್ಲಿ. ನೋಡೋಣ ಈ ಸೀಸನ್ ಏನು ಮಾಡ್ತಾರೆ ಅಂತ ವುಮೆನ್ಸ್ IPL ಅಲ್ಲಿ. ಓಕೆ, ನೆಕ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು, ಅಲೇಸಿ ಕ್ಯಾಪ್ಸಿ, ಅನ್ನೆಬೆಲ್ ಸುದರ್ಲ್ಯಾಂಡ್, ಅರುಂಧತಿ ರೆಡ್ಡಿ, ಜೆಮ್ಮಿಮಾ ರಾಡ್ರಿಗಿಸ್, ಜೆಸ್ ಜೊನ್ನಸನ್, ಮರ್ಜೆನ್ ಕಪ್, ಮೆಗ್ ಲ್ಯಾನಿಂಗ್, ಮಿನ್ನು ಮನಿ, ರಾಧಾ ಯಾದವ್, ಶಫಾಲಿ ವರ್ಮಾ, ಶಿಖಾ ಪಾಂಡೆ, ಸ್ನೇಹಾ ದೀಪ್ತಿ, ತನಿಯಾ ಭಟಿಯಾ, ತೀತಾ ಸಾಧು. ಈ ಒಂದು ಟೀಮ್ ತುಂಬಾ ಸ್ಟ್ರಾಂಗಾಗಿ ಕಾಣ್ತಾ ಇದೆ. ಯಾಕಪ್ಪ ಅಂದರೆ ಆಡಿರೋ 2 ಸೀಸನಲ್ಲೂ ಕೂಡ 2 ಸಲಿನೂ ಫೈನಲ್ಗೆ ಬಂದಿದ್ದಾರೆ. ಅದೇ ಥರ 2 ಸಲಿನೂ ಸೋತಿದ್ದಾರೆ. ಒಂಥರ ಚೋಕರ್ಸ್ ಥರನೇ ಕಾಣ್ತಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಯಾಕಪ್ಪ ಅಂದರೆ 2 ಸಲಿನೂ ಕೂಡ ಫೈನಲ್ಗೆ ಬಂದಿದ್ದಾರೆ, 2 ಸಲ ಕೂಡ ಸೋತಿದ್ದಾರೆ. ಅದಕ್ಕೆ ನೆಕ್ಸ್ಟ್ ಸೀಸನಲ್ಲಿ ಏನು ಮಾಡ್ತಾರೆ ಕಾದು ನೋಡಬೇಕು. ಓಕೆ, ನೆಕ್ಸ್ಟ್ ಕೊನೆಯದಾಗಿ ಗುಜರಾತ್ ಜೈಂಟ್ಸ್ ತಂಡದ ಕಡೆ ಬರೋಣ. ಅಶ್ಲೈ ಗಾರ್ಡ್ನರ್, ಬೆತ್ ಮೂನಿ, ಭಾರತಿ ಫುಲ್ಮಾಲಿ, ಡಯಲನ್ ಹೇಮಲತಾ, ಹ್ಯಾರ್ಲಿನ್ ಡಿಯೋಲ್, ಕಾಶ್ವಿ ಗೌತಮ್, ಲೌರಾ ವಾಲ್ವಾರ್ತ್, ಮನ್ನತ್ ಕಶ್ಯಪ್, ಮೇಘನಾ ಸಿಂಗ್, ಫೋಬೆ ಲಿಚ್ಫೀಲ್ಡ್, ಪ್ರಿಯಾ ಮಿಶ್ರಾ, ಸಯಾಲಿ ಸದ್ಗಾರೆ, ಶಬ್ಮನ್ ಶಕೀಲ್, ತನುಜಾ ಕನ್ವೀರ್. ಈ ಟೀಮು ಕೂಡ ಒಂಥರ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಆದರೆ ಲಾಸ್ಟ್ 2 ಸೀಸನ್ಸು ಈ ಟೀಮ್ ಒಂಥರ ಫ್ಲಾಪ್ ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು. ಒಳ್ಳೆ ಪ್ಲೇಯರ್ಸ್ ಇದ್ದರೂ ಕೂಡ ಒಂದು ಪರ್ಫಾರ್ಮ್ ಮಾಡೋಕ್ಕಾಗ್ತಿಲ್ಲ. ನೋಡೋಣ ಈ ಸೀಸನ್ ಏನು ಮಾಡ್ತಾರೆ ಅಂತ. ಇಲ್ಲಿ ನೆಕ್ಸ್ಟು ಎಷ್ಟು ಪರ್ಸಿಕೊಂಡಿದ್ದಾರೆ ಅನ್ನೋ ವಿಚಾರಕ್ಕೆ ಅಂತ ಬಂದರೆ ಇಲ್ಲಿ ನೋಡ್ತಿರ್ಬೋದು, DC ಅವ್ರ ಹತ್ರ 2.50 ಕೋಟಿ ಇದೆ. ಗುಜರಾತ್ ಜೈಂಟ್ಸ್ ಹತ್ರ 4.40 ಕೋಟಿ ಇದೆ. ಮುಂಬೈ ಇಂಡಿಯನ್ಸ್ ತಂಡದವ್ರ ಹತ್ರ 2.65 ಕೋಟಿ ಇದೆ. RCB ಹತ್ರ 3.25 ಕೋಟಿ ಇದೆ. ಇನ್ನು ಕೊನೆಯದಾಗಿ UP ವಾರಿಯರ್ಸ್ ಹತ್ರ 3.90 ಕೋಟಿ ಇದೆ. ಇದು ವುಮೆನ್ಸ್ IPL ಮಿನಿ ಆಕ್ಷನ್ ಆಗಿರೋದ್ರಿಂದ ಪ್ರತಿಯೊಂದು ತಂಡದಲ್ಲೂ ಕೂಡ 5 ರಿಂದ 6 ಜನ ಪ್ಲೇಯರ್ಸ್ ಅಷ್ಟೇ ತೊಗೊಬೋದು. ಅದಕ್ಕಿಂತ ಜಾಸ್ತಿ ತೊಗೊಳಕ್ಕಾಗಲ್ಲ ಇಲ್ಲಿ ಅಷ್ಟೇ. ಇರೋ ಒಂದು ಪರ್ಸಲ್ಲಿ ರಿಲೀಸ್ ಆಗಿರೋ ಎಲ್ಲ ಒಂದು ಪ್ಲೇಯರು ಯಾವೊಂದು ಪರ್ಸ್ಗೆ ಹೋಗ್ತಾರೆ ಅನ್ನೋದಕ್ಕೆ ಅದು ನೋಡಬೇಕು. ಈ ಆಕ್ಷನ್ IPL ಥರ ಫೇಮಸ್ ಅಲ್ಲ ಅಂದರೂ ಕೂಡ ಒಂಥರ ತಕ್ಕಮಟ್ಟಿಗೆ ನೋಡೋಕ್ಕಾದ್ರೂ ಚೆನ್ನಾಗಿರುತ್ತೆ. ಕಾದು ನೋಡಬೇಕು. ಇನ್ನು ಕೊನೆಯದಾಗಿ ವುಮೆನ್ಸ್ IPL ಸೀಸನ್ 3 ಮಿನಿ ಆಕ್ಷನ್ ಎಲ್ಲಿ ನಡೆಯುತ್ತೆ ಅಂತ ಹೇಳೋದಾದರೆ ಅದು ಬೇರೆ ಎಲ್ಲೂ ಅಲ್ಲ, December 15 ನಮ್ಮ ಬೆಂಗಳೂರಲ್ಲೇ ನಡೆಯುತ್ತೆ ಅನ್ನೋದು ಕನ್ಫರ್ಮ್ ಆಗಿದೆ ಆಗಲೇ. ಇದೊಂಥರ ಖುಷಿ ವಿಚಾರನೇ, ಬೆಂಗಳೂರಲ್ಲಿ ಆಗ್ತಿರೋದು ಆ್ಯಕ್ಷನ್ನು. ನೋಡೋಣ December 15 ಯಾವ ಥರ ನಡೆಯುತ್ತೆ ಅನ್ನೋದನ್ನ. ಇವಾಗ ರಿಟರ್ನ್ ಆಗಿರೋ ಪ್ಲೇಯರ್ ಲಿಸ್ಟಲ್ಲಿ ಯಾವೊಂದು ಟೀಮ್ ಸ್ಟ್ರಾಂಗಾಗಿ ಕಾಣ್ತಾ ಇದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ನನ್ನ ಪ್ರಕಾರ ಡೆಲ್ಲಿ ಮತ್ತು RCB ತುಂಬಾ ಸ್ಟ್ರಾಂಗಾಗಿ ಕಾಣ್ತಾ ಇದ್ದಾರೆ ಈ ಸೀಸನ್ನು. ಕಾದು ನೋಡೋಣ ಯಾವ ಥರ ಕಾಣ್ತಾರೆ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.